ತನ್ನ ಸ್ವಂತ ಮಗುವನ್ನೇ ಹತ್ಯೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಡುಗೋಡಿಯಲ್ಲಿ ತಾಯಿ ಹಾಗೂ ಪ್ರಿಯಕರನಿಂದ ಹಲ್ಲೆ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಅವರನ್ನ ಬಂಧಿಸಲಾಗಿದೆ. ಇನ್ನು ತನಿಖೆಯಲ್ಲಿ ಬಯಲಾಗ್ತಾ ಇದೆ ಒಂದೊಂದೇ ಟ್ವಿಸ್ಟ್ಗಳು, ಮತ್ತೊಂದು ಮಾಹಿತಿಗಳು ಬಯಲಾಗ್ತಾ ಇದೆ. ಶಾಕಿಂಗ್ ವಿಚಾರಗಳು ಕೂಡ ಬಯಲಾಗ್ತಾ ಇದೆ. ಮಗುವಿಗಾಗಿ ಪ್ರಿಯಕರ ಮೋಹನ್ ಜೊತೆ ಜಗಳವನ್ನ ಆಡಿದಂತಹ ಪ್ರಿಯಾಂಕಾ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಲು ಮೋಹನ್ ಜೊತೆ ಪ್ರಿಯಾಂಕಾ ಜಗಳವನ್ನ ಮಾಡಿದ್ದಾಳೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸದ್ಯ ಈಗ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ, 5 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಬೇಕು ಪ್ರಿಯಾಂಕಾನ ಅಂತ. ಈಗ ಡ್ರಿಲ್ ಕೂಡ ಸಾಕಷ್ಟು ನಡೆಯುತ್ತೆ. ಕಾಡುಗೋಡಿಯಲ್ಲಿ ತಾಯಿ ಹಾಗೂ ಪ್ರಿಯಕರನಿಂದ ಮಗು ಹತ್ಯೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಬಯಲಾಯಿತು ಮತ್ತೊಂದು ಶಾಕಿಂಗ್ ವಿಚಾರ. ಮಗುವಿಗಾಗಿ ಪ್ರಿಯಕರ ಮೋಹನ್ ಜೊತೆ ಜಗಳ ಆಡಿದ್ದ ಪ್ರಿಯಾಂಕಾ, ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಲು ಮೋಹನ್ ಜೊತೆ ಪ್ರಿಯಾಂಕಾ ದಿನಾ ಜಗಳ. ಮಗುವಿನ ಭವಿಷ್ಯಕ್ಕಾಗಿ ಕನಸು ಕಂಡಿದ್ದ ತಾಯಿ ಪ್ರಿಯಾಂಕಾ ಬೆಳಗ್ಗೆ ಮಗುವಿನ ಮೇಲೆ ಮಮತೆ, ಸಂಜೆ ಆದ್ರೆ ಮಗು ಮೇಲೆ ಕ್ರೌರ್ಯ. ಮಗು ಸತ್ತ ಮೇಲೆ ಶವಕ್ಕೆ ಸ್ನಾನ ಮಾಡಿಸಿದ ಪಾಪಿ ಪ್ರಿಯಾಂಕಾ. ಮಾರ್ಚ್ 24ರಂದು ಕೊಲೆ ಮಾಡಿ ಶವ ಮನೆಗೆ ತಂದಿದ್ದಾಳೆ ಪ್ರಿಯಾಂಕಾ. ಬೆಳಗ್ಗೆ ಎಂದಿನಂತೆ ಸತ್ತ ಮಗುವಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದಾಳೆ ತಾಯಿ. ಮಗುವಿಗೆ ಬಟ್ಟೆ ತೊಡಿಸಿ ಎಂದಿನಂತೆ ರೆಡಿ ಮಾಡಿದ್ದ ಪಾಪಿ ತಾಯಿ. ನಂತರ ಸತ್ತ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ದ ಪ್ರಿಯಾಂಕಾ ಮತ್ತೆ ಮೋಹನ್. ಪ್ಲಾನ್ ನೋಡಿ ಹೇಗಿದೆ ಇವರದ್ದು ಅಂತ. ಸದ್ಯ ಬೋರ್ಡಿಂಗ್ ಸ್ಕೂಲ್ಗೆ ಮಗುವನ್ನ ಸೇರಿಸಬೇಕು ಅಂತ ಹೇಳಿ ಮೋಹನ್ ಜೊತೆ ಯಾವಾಗ್ಲೂ ಜಗಳವನ್ನ ಆಡ್ತಾ ಇದ್ದಂತಹ ಪ್ರಿಯಾಂಕಾ, ಮಗುವಿನ ಭವಿಷ್ಯಕ್ಕಾಗಿ ಇಷ್ಟೊಂದು ಕನಸನ್ನ ಕಂಡಿದ್ದಂತಹ ತಾಯಿ ಯಾಕೆ ಈ ನಿರ್ಧಾರವನ್ನ ತೆಗೆದುಕೊಂಡ್ರು? ನಾ ಆವಾಗಲೇ ಹೇಳ್ದಾಗೆ ಮೇಂಟೆನೆನ್ಸ್ ಕೇಸ್ ಹಾಕಿದಾಗ ಮಗು ಇದ್ದಾಗ ಮಗುಗೆ ಇನ್ನೊಂದಷ್ಟು ಬರುತ್ತೆ, ಆ ಖರ್ಚಲ್ಲಿ ನಾನು ಉಡಾಯಿಸ್ಬೋದಲ್ಲ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಈ ರೀತಿ ಕೆಲಸವನ್ನ ಮಾಡಿದ್ರೋ, ಈ ರೀತಿ ಕಾಳಜಿಯನ್ನ ಆ ಮಗುವಿಗೆ ತೋರಿಸಿದ್ರೋ ಗೊತ್ತಿಲ್ಲ. ಆದರೆ ಇಷ್ಟೆಲ್ಲ ಕನಸು ಕಂಡಿದ್ದಿದ್ರೆ ಯಾಕೆ ಮಗುವನ್ನ ಸಾಯಿಸ್ತಾ ಇದ್ಲು ಈಕೆ? ಅದನ್ನ ಬಿಟ್ಟು ಬೆಳಗ್ಗೆ ಮಗುವಿನ ಮೇಲೆ ಮಮತೆ, ಪ್ರೀತಿ, ಕನಿಕರ ಬರೋದು, ಸಂಜೆ ಆದ್ರೆ ಮಗುವಿನ ಮೇಲೆ ಕ್ರೌರ್ಯವನ್ನ ಮೆರೆಯೋದು ಈ ತಾಯಿಯ ಗುಣಲಕ್ಷಣಗಳು. ಮಗು ಸತ್ತ ಮೇಲೆ ಶವಕ್ಕೆ ಸ್ನಾನ ಮಾಡಿಸಿದ್ದಾಳೆ ಪ್ರಿಯಾಂಕಾ. ಮಾರ್ಚ್ 24ರಂದು ಕೊಲೆ ಮಾಡಿರೋದಲ್ಲದೆ ಶವವನ್ನ ಮನೆಗೆ ತಂದು ಅದಕ್ಕೆ ಸ್ನಾನ ಮಾಡಿ ರೆಡಿ ಮಾಡಿಸಿ ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿರೋದು. ಈ ಎಲ್ಲಾ ವಿಚಾರಗಳು ತನಿಖೆಯಲ್ಲಿ ಬಟಾ ಬಯಲಾಗಿದೆ. ಸಾಕ್ಷಿ ನಾಶ ಮಾತ್ರನ ಕೊಲೆ ನಡೆದಂತಹ ನಂತರದಲ್ಲಿ ನಡೆದಿರುವಂತದ್ದು ಪ್ಲಾನಿಂಗ್ ಯಾರ್ದು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇದೆ. ಕೊಲೆ ನಂತರ ಏನು ನಡೆದಿಲ್ಲ ಎಂಬೋ ಹಾಗೆ ಬಿಂಬಿಸಲು ಯಾರಿದಕ್ಕೆ ಕಾರಣ? ಕೋಲಾರಕ್ಕೆ ಹೋಗಿ ಸೆಲೆಬ್ರೇಷನ್ ಮಾಡಿದಂತಹ ಜೋಡಿ ಕೊಲೆ ಮಾಡಿ ಮಗುವನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ವಿ ಅಂತ ಬೇರೆ ಅದರಲ್ಲಿ ನೆಪಗಳು ಹೇಳೋದು, ಮನೆಯಲ್ಲಿ ಆರಾಮಾಗಿ ಮಲಗಿತ್ತು ಅಂತ ಬಿಂಬಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಕೊಲೆಯಲ್ಲದ ಸಹಜವಾಗಿ ಸಾವನ್ನಪ್ಪಿತ್ತು ಅನ್ನೋ ಹಾಗೆ ಬಿಂಬಿಸೋಕೆ ಯತ್ನವನ್ನ ಮಾಡಿರೋದು, ಫುಡ್ ಪಾಯ್ಸನ್ ಆಗಿರೋದು, ಅದಕ್ಕೆ ಸಾವನ್ನಪ್ಪಿರೋದು ಅಂತ ಪ್ರಯತ್ನಿಸಿರೋದು. ಆರೋಪಿಗಳ ಪ್ಲಾನ್ ಉಲ್ಟಾ ಮಾಡಿದ್ದಾರೆ ಪೊಲೀಸ್. ಜೊತೆಗೆ ಪೊಲೀಸ್ ತನಿಖೆಯನ್ನ ಮಾಡಬೇಕು ಅಂತ ಹೇಳಿಬಿಟ್ಟಾಗ ಈ ಆರೋಪಿಗಳ ಒಂದು ಪ್ಲಾನ್ ಏನಿದೆ ಅದು ಪೋಸ್ಟ್ ಮಾರ್ಟಮ್ ಮುಖಾಂತರ ಬಟಾ ಬಯಲಾಗ್ಬಿಟ್ಟಿದೆ. ಸಾಕ್ಷಿ ನಾಶ ಮಾತ್ರನ ಮಾಡಿರೋದು ಇವರು, ಇನ್ನೇನಾದ್ರೂ ಮಾಡಿದಾರಾ? ಯಾರಿದಕ್ಕೆ ಮಾಸ್ಟರ್ ಮೈಂಡ್ ಈ ಪ್ಲಾನ್ಗೆ? ಎಲ್ಲವನ್ನೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಮಗುವನ್ನೆಲ್ಲ ಅಕ್ಕನಿಗೆ ಆರೋಪಿ ಮೋಹನ್ ಅಶ್ಲೀಲ ಮೆಸೇಜ್ ಅನ್ನ ಮಾಡ್ತಾ ಇದ್ದ. ತಂಗಿಯ ಬಗ್ಗೆ ವಿಚಾರಿಸಿದ ಅಕ್ಕಳಿಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನು ಮಾಡಿದ್ದಾನೆ. ಆರೋಪಿ ತಾಯಿ ಪ್ರಿಯಾಂಕಾಗೆ 2 ಮಕ್ಕಳಿದ್ದಾರೆ. 17 ವರ್ಷದ ಒಬ್ಬ ಮಗಳು ಹಾಗೂ 5.5 ವರ್ಷದ ವೆನೆಲ್ಲ. ತಾಯಿಯ ಈ ವಿಚಾರಗಳೆಲ್ಲ ತಿಳಿದು ಬಂದು ತಂದೆ ಬಳಿ ಇದ್ದಂತಹ 17 ವರ್ಷದ ಮಗು ವೆನೆಲ್ಲ ಸತ್ತ ಮೇಲೆ ತಾಯಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದ್ಲು ದೊಡ್ಡ ಮಗಳು. ಅದಕ್ಕೆ ಆರೋಪಿ ಮೋಹನ್ ರಿಪ್ಲೈ ಮಾಡಿರೋದು ತನಿಖೆಯಲ್ಲಿ ಬಟಾ ಬಯಲಾಗಿದೆ. ವೆನೆಲ್ಲಾಗೆ ಏನ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ರು ದೊಡ್ಡ ಮಗಳು. ಅದಕ್ಕೆ ಪ್ರಿಯಾಂಕಾ ಮೊಬೈಲ್ನಿಂದ ಪ್ರಿಯಕರ ಮೋಹನ್ ರಿಪ್ಲೈ ಮಾಡಿರೋದು. ಪ್ರಿಯಾಂಕಾ ದೊಡ್ಡ ಮಗಳಿಗೆ ಮೋಹನ್ ರಿಪ್ಲೈ ಮಾಡಿದ್ದಾನೆ. ಒಂದು ಕಡೆ ವೆನೆಲ್ಲಾನ ಪಾಪ 5.5 ವರ್ಷ ಮಗು ಇರುವಂಥವಳನ್ನ ಈ ರೀತಿ ಕೊಲೆಯನ್ನ ಮಾಡಿಬಿಟ್ಟು ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ನೇರವಾಗಿ ನಮ್ಮ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಜಯ್ ಗೌಡ, ಈಗ ತನಿಖೆಯಲ್ಲಿ ಬಟಾ ಬಯಲಾಗ್ತಾ ಇದೆ, ಸಾಕಷ್ಟು ವಿಚಾರಗಳು. ಜೊತೆಗೆ ದೊಡ್ಡ ಮಗಳು ಏನಂತ ಕಮೆಂಟ್ ಅನ್ನ ಮಾಡಿದ್ರು, ಜೊತೆಗೆ ಅದಕ್ಕೆ ಪ್ರತ್ಯುತ್ತರವಾಗಿ ಕಮೆಂಟ್ ಏನ್ ಸಿಕ್ತು, ಯಾರು ಕಮೆಂಟ್ ಮಾಡಿದ್ರು, ಎಲ್ಲವೂ ಕೂಡ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಿ.
ಖಂಡಿತ. ಅಂದರೆ ಕಾಡ್ಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ 5 ವರ್ಷದ ವೆನಿಲಾ ಮಗು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಈ ಒಂದು ಪ್ರಕರಣ ಬೆಳಕಿಗೆ ಬರದೇ ಇದ್ದಿದ್ರೆ ಆಲ್ಮೋಸ್ಟ್ ಇದನ್ನ ಮುಚ್ಚಿ ಹಾಕುವಂಥ ಯತ್ನಗಳು ಕೂಡ ಖಂಡಿತವಾಗಿ ನಡೀತಿದೆ. ಯಾಕಂದರೆ ಇದರಲ್ಲಿ ಇಲಾಖೆಯು ಕೂಡ ಸೇರಿಕೊಂಡಿದೆ ಅಂತ ಕೆಲವೊಂದಷ್ಟು ಆರೋಪಗಳನ್ನು ಖುದ್ದು ಮಗುವಿನ ತಂದೆ ಮಾಡ್ತಾಯಿದ್ರು. ನೆನೆಯೂ ಕೂಡ ಒಂದು 4ನೇ ತಾರೀಕು ಜೂನಲ್ಲಿ ಒಂದು FIR ದಾಖಲಾಗುತ್ತೆ. FIR ದಾಖಲಾದ ನಂತರವಾಗಿ 2-3 ದಿನದ ಒಳಗಾಗಿ ಪ್ರಮುಖ ಆರೋಪಿಯಾಗಿರುವಂಥ ಮೋಹನ್ ಏನಿದ್ದಾನೆ ಆತನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರವಾಗಿ ಆತನ ವಿಚಾರಣೆ ಕೂಡ ಒಂದು ಕಡೆ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ನಿನ್ನೆ ಈ ಮಗುವಿನ ತಾಯಿ ಪ್ರಿಯಾಂಕ ಏನಿದ್ದಾಳೆ ಆಕೆನ ಸಕಲೇಶ್ಪುರದಲ್ಲಿ ಒಂದು ಪೊಲೀಸ್ನವರು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರೆ. ಸಂಜೆ 5 ಗಂಟೆ ಸುಮಾರಿಗೆ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರವಾಗಿ 14 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತೇಳಿ ತನಿಖೆಯನ್ನು ಮಾಡಿಸಬೇಕು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ಮೋಹನ್ ಅರೆಸ್ಟ್ ಆಗಿದ್ದಾನೆ. ಅದೇ ರೀತಿಯಾಗಿ 2ನೇ ಆರೋಪಿಯನ್ನ ಲೆಕ್ಕದಲ್ಲಿ ಇವು ಪೊಲೀಸ್ನವರು ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಆಕೆ ಕೊಡುವಂಥ ಕೆಲವೊಂದಷ್ಟು ಹೇಳಿಕೆ ಸ್ಟೇಟ್ಮೆಂಟ್ ಏನಿದೆ ಅದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತೇಳಿ 14 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು. ಆದರೆ ನ್ಯಾಯಾಧೀಶರು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಿನ್ನೆಯಿಂದ ಕೂಡ ಅಸಲಿ ತನಿಖೆಯನ್ನು ಒಂದು ಕಡೆ ಪ್ರಿಯಾಂಕಾಗೆ ಮಾಡ್ತಾ ಇದ್ದಾರೆ. ಇದ್ರ ಯಾಕೆ ಈ ಒಂದು ಕೊಲೆಗೆ ಪ್ರಮುಖ ಕಾರಣ ಅನ್ನೋದನ್ನ ಒಂದೊಂದೇ ವಿಚಾರಗಳು ಕೂಡ ತನಿಖಾ ಹಂತದಲ್ಲಿ ಬಿಚ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಈ ಪ್ರಿಯಾಂಕಾ ಹಾಗೂ ಮೋಹನ್ ಮಗುವಿನ ವಿಚಾರದಲ್ಲಿ ಸಾಕಷ್ಟು ಬಾರಿ ಜಗಳವನ್ನು ಆಡ್ಕೊತಾ ಇದ್ರು ಅನ್ನುವಂಥ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಯಾಕಂದರೆ ಮಗುವನ್ನ ಒಂದು ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಿ ಅಲ್ಲಿ ಒಳ್ಳೆ ಎಜುಕೇಷನನ್ನು ಕೊಡಿಸ್ಬೇಕು ಅಂತೇಳಿ ಪ್ರಿಯಾಂಕಾ ದಿನ ಕೂಡ ಒಂದು ಮೋಹನ್ ಜೊತೆ ಗಲಾಟೆಯನ್ನು ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾವಾಗ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಬಾರಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಕೂಡ ಮೋಹನ್ಗೆ ಮಗು ಮೇಲೆ ಸಾಕಷ್ಟು ಕೋಪ ಬರ್ತಾ ಇರುತ್ತೆ. ಈ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಆತ ಈ ಒಂದು ಕೊಲೆಯನ್ನು ಮಾಡಿರಬಹುದು ಅನ್ನುವಂಥ ತನಿಖೆಯಲ್ಲಿ ಕೂಡ ಕೆಲವೊಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸ್ನವರು ಕೂಡ ಮಾಡ್ತಾ ಇದ್ದಾರೆ. ಯಾವಾಗ ಮಗು 24ನೇ ರಾತ್ರಿ ಅಂದರೆ ಮಧ್ಯರಾತ್ರಿ ಕೊಲೆ ಮಾಡ್ತಾನೆ, ನಂತರವಾಗಿ ಈ ವಿಚಾರವನ್ನು ಕೂಡ ಶಾಪಿಂಗ್ಗೆ ಹೋಗಿದ್ದಂಥ ಪ್ರಿಯಾಂಕಾ ಇಂದಿರಾನಗರದಲ್ಲಿ ಆ ವಿಚಾರ ತಿಳ್ಕೊಂಡ ನಂತರವಾಗಿ ನೆಕ್ಸ್ಟ್ ನಾವು ಪ್ಲ್ಯಾನನ್ನು ಮಾಡಬೇಕು ಅಂತೇಳಿ ನೇರವಾಗಿ ಕೋಲಾರದ ಒಂದು ಕೆಫೆಗೆ ಹೋಗ್ತಾರೆ. ಅಲ್ಲೂ ಕೂಡ ಮಗುವಿನ ಜೊತೆಲೇ ಕರ್ಕೊಂಡು ಹೋಗಿರ್ತಾರೆ. ಒಂದು ಅಲ್ಲಿ ಹೋಗಿ ಅಂದರೆ ಮಗು ಸಾವನ್ನಪ್ಪಿರುವಂಥ ವಿಚಾರ ಗೊತ್ತಿದ್ರು ಕೂಡ ಆ ಶವವನ್ನು ಇಟ್ಕೊಂಡೇ ಕೋಲಾರಕ್ಕೆ ಹೋಗಿ ಒಂದು ಕೆಫೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಅಲ್ಲಿಂದ ರಾತ್ರಿ 1 ಗಂಟೆ ಸುಮಾರಿಗೆ ಹೊರಡ್ತಾರೆ. 2:15 ಸುಮಾರಿಗೆ ಅವರ ವಿಲ್ಲಾಗೆ ಬರ್ತಾರೆ. ವಿಲ್ಲಾಗೆ ಬಂದಂಥ ಸಂದರ್ಭದಲ್ಲಿ ಮಗುವಿಗೆ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮಲಗಿಸಿರ್ತಾರೆ. ಆ ಒಂದು ಶವದ ಜೊತೆಗೆ 12 ಗಂಟೆಗಳ ಕಾಲ, ಯಾಕಂದರೆ ಕೊಲೆ ಆಗಿರೋದು 24ನೇ ಒಂದು ರಾತ್ರಿ 9 ಗಂಟೆಗೆ, ಆದರೂ 25ನೇ ತಾರೀಕು 9 ಗಂಟೆವರೆಗೂ ಕೂಡ ಮನೆಯಲ್ಲೇ ಇರ್ತಾರೆ. ಆ ನಂತರ ಮಗುವಿನ ಶವವನ್ನು ನೀಟಾಗಿ ಸ್ನಾನವನ್ನು ಮಾಡಿಸಿ ಬೇರೆ ಬಟ್ಟೆಗಳನ್ನು ಹಾಕಿ ರೆಡಿ ಮಾಡಿ ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಇಲ್ಲಿ ಇಬ್ಬರು ಕೂಡ ಆರೋಪಿಗಳು ಮಾಡ್ತಾರೆ. ಅಂದರೆ ಇಲ್ಲಿ ಕೆಲವೊಂದಷ್ಟು ಡೈವರ್ಷನ್ ಮಾಡಬೇಕು, ಮ್ಯಾನಿಪ್ಯುಲೇಟನ್ನು ಮಾಡಬೇಕು, ಈ ಒಂದು ಕೊಲೆ ಸಹಜವಾಗಿಯೇ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಯತ್ನವನ್ನು ಇಲ್ಲಿ ಆರೋಪಿಗಳು ಮಾಡಿರುವಂಥದ್ದು ತನಿಖಾ ಹಂತದಲ್ಲಿ ಪೊಲೀಸ್ನವರಿಗೆ ಗೊತ್ತಾಗಿದೆ. ಯಾವಾಗ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮೆಟ್ಲಿಂದ ಬಿದ್ದಿತ್ತು, ಅದು ಅಳ್ತಾ ಇತ್ತು, ಅದಾದಮೇಲೆ ಚೆನ್ನಾಗೇ ಮಲ್ಕೊಂಡಿತ್ತು ಮಗು, ಆದರೆ ಈ ರೀತಿಯಾಗಿ ಸತ್ತಿದೆ ಅನ್ನೋದು ಗೊತ್ತಿರಲಿಲ್ಲ ಅಂಥೇಳಿ ನಾಟಕವನ್ನು ಆಡ್ತಾರೆ. ನಂತರ ಈ ಒಂದು ವಿಚಾರವನ್ನು ಅವರ ಕುಟುಂಬಸ್ಥರಿಗೆ, ಅದರಲ್ಲೂ ಕೂಡ ಮಗುವಿನ ತಂದೆ ಪ್ರವೀಣ್ ಏನಿದ್ದಾನೆ ಆತನಿಗೆ ವಿಚಾರ ತಿಳಿಸ್ತಾರೆ. ನಂತರ ಪ್ರವೀಣ್ ಕೂಡ ಬಂದಂಥ ಸಂದರ್ಭದಲ್ಲಿ ಮಗುವಿನ ಮೂಗಿನಿಂದ ರಕ್ತ ಬಂದಿರುವಂಥ ಗಾಯಗಳು ಕೂಡ ಕಾಣಿಸ್ತಾ ಇರುತ್ತೆ. ಇದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಪೊಲೀಸರು ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾರೆ. ಇದು ಮಾಸ್ಕ್ ಹಾಕಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಾರ್ಕ್ ಇರಬಹುದು, ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಇಲ್ಲಿ ಕೊಲೆ ಆಗಿರುವಂಥ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವಂಥ ರೀತಿಯಲ್ಲಿ ವರದಿ ಕೂಡ ಬರುತ್ತೆ. ಇದಾದ ನಂತರವಾಗಿ ಪೊಲೀಸರು ನಿರ್ಲಕ್ಷ್ಯವನ್ನು ತೋರಿಸ್ತಾರೆ. ಇದಾದ ಮೇಲೆ ಹಿರಿಯ ಅಧಿಕಾರಿಗಳ ಜೊತೆ ಪ್ರವೀಣ್ ಹಾಗೂ ಅವ್ರ ವೈದ್ಯ ಏನಿದ್ರೆ ಅವ್ರ ಅಕ್ಕ ಅವರಿಗೆ ವಿಚಾರವನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕಳಿಸಿದ ನಂತರವಾಗಿ ಇದು ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಾದ ನಂತರವಾಗಿ ಹಿರಿಯ ಅಧಿಕಾರಿಗಳ ಸೂಚನೆ ಮೇಲೆ ಒಂದು ಜೂನ್ 4ನೇ ತಾರೀಕು ಒಂದು FIR ಅನ್ನು ದಾಖಲಿಸಿಕೊಂಡು ಈಗ ಆರೋಪಿನ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆಯೂ ಕೂಡ ಸಂಜೆ ಅವರ ತಾಯಿ ಪ್ರಿಯಾಂಕನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಎಲ್ಲ ಒಂದು ಕಡೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ಅವಳ ಒಂದು ಮೊಬೈಲನ್ನು ವಶಕ್ಕೆ ಪಡೆದಂಥ ಪೊಲೀಸರು ಆ ಮೆಸೇಜ್ಗಳಾಗಿರ್ಬೋದು, ಯಾರ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟನ್ನು ಇಟ್ಕೊಂಡಿದ್ದು, ಎಲ್ಲೆಲ್ಲಿ ಅಪ್ಸ್ಟ್ಯಾಂಡ್ ಆಗೋಕ್ಕೆ ಹೋಗಿದ್ಲು, ಜೊತೆಗೆ ಎಷ್ಟು ವರ್ಷದಿಂದ ಮೋಹನ್ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ರು, ಹೀಗೆ ಹಲವು ವಿಚಾರಗಳನ್ನು ಕೆದಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. FSಗಳಿಗೂ ಕೂಡ ಮೊಬೈಲನ್ನು ರಿಟ್ರೀವ್ ಮಾಡೋದಕ್ಕೆ ಕೊಟ್ಟಿರುವಂಥದ್ದು, ಜೊತೆಗೆ ಬೇಸಿಕಲ್ ಇನ್ಫಾರ್ಮೇಷನ್ ಕೆದಕುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾವ ರೀತಿಯಾಗಿ ಚಾಟನ್ನು ನಡೀತಾ ಇದ್ರು ಇಬ್ಬರು ಕೂಡ ಅನ್ನೋದು ಕೂಡ ತನಿಖಾ ಹಂತದಲ್ಲಿ ಪೊಲೀಸರಿಗೆ ಸಿಕ್ಕಿದೆ. ಅದ್ರ ಜೊತೆಗೆ ನಿನ್ನೆಯೂ ಕೂಡ ಮೊದಲನೇ ಮಗಳು ಅಂದರೆ ಆಕೆ ಕೂಡ 17 ವರ್ಷದ ಮಗು ಏನಿದೆ, ಈ ಎಲ್ಲ ವಿಚಾರಗಳು ಅಂದರೆ ಪ್ರಿಯಾಂಕಾ ಅಸಲಿ ವಿಚಾರಗಳು, ಜೊತೆಗೆ ಪ್ರಿಯಾಂಕರನ ಜೊತೆ ಸುತ್ತೋದು, ಜೊತೆಗೆ ನನ್ನ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಇಟ್ಕೊಂಡು ಸುತ್ತಾಡುವಂಥ ವಿಚಾರಗಳು ಕೂಡ ದೊಡ್ಡ ಮಗಳಿಗೆ ಗೊತ್ತಾಗಿರುತ್ತೆ. ಹೀಗಾಗಿ ತಾಯಿನ ಬಿಟ್ಟು ತಂದೆಯ ಜೊತೆ ದಾವಣಗೆರೆಯಲ್ಲಿ ಆ ಹುಡುಗಿ ಕೂಡ ವಾಸವನ್ನು ಮಾಡ್ತಾ ಇರುತ್ತೆ. ನಿನ್ನೆ ಯಾವಾಗ ಈ ಒಂದು ವಿಚಾರ ಗೊತ್ತಾಗುತ್ತೆ 25ನೇ ತಾರೀಕು ದೊಡ್ಡ ಮಗಳು ಕೂಡ ಇನ್ಸ್ಟಾಗ್ರಾಮ್ ಮೂಲಕವಾಗಿ ತಾಯಿ ಪ್ರಿಯಾಂಕಾಗೆ ಮೆಸೇಜನ್ನು ಮಾಡ್ತಾರೆ. ಅಂದರೆ ತಂಗಿ ವೆನಿಲಾಗೆ ಏನು ಮಾಡಿದ್ದೀರಾ ಅಂಥೇಳಿ ಒಂದು ಮೆಸೇಜ್ ಮಾಡುವ ಮೂಲಕ ಪ್ರಶ್ನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ಈ ಪ್ರಿಯಾಂಕರ ಮೋಹನ್ ಏನಿದ್ದಾನೆ ಈತ ಪ್ರಿಯಾಂಕ
ಪ್ರಿಯಾಂಕಾ ಅವರ ಒಂದು ಮೊಬೈಲನ್ನು ತೆಗೆದುಕೊಂಡು ಆತನೇ ಒಂದು ಕೆಟ್ಟ ಮೆಸೇಜನ್ನು ಒಂದೇ ವರ್ಡಲ್ಲಿ ಒಂದು ಕೆಟ್ಟ ಮೆಸೇಜನ್ನು ಹಾಕಿರ್ತಾನೆ. ಆ ಒಂದು ಮೆಸೇಜ್ ಕೂಡ ಈಗ ಪೊಲೀಸರಿಗೆ ತನಿಖಾ ಹಂತದಲ್ಲಿ ಸಿಕ್ಕಿದೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಉದ್ದೇಶಪೂರ್ವಕವಾಗಿ ಈ ಒಂದು ಕೊಲೆಯನ್ನು ಮಾಡಿದ್ದಾರೆ, ಜೊತೆಗೆ ಕೊಲೆಯನ್ನು ಮಾಡಿ ಈ ಒಂದು ಕೊಲೆಯನ್ನು ಮುಚ್ಚಿ ಹಾಕುವ ಯತ್ನ, ಜೊತೆಗೆ ಸಾಕ್ಷಿಯನ್ನು ನಾಶ ಮಾಡುವಂಥ ಯತ್ನಗಳು ಕೂಡ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕ ತನಿಖಾ ಹಂತದಲ್ಲಿ ಪೊಲೀಸರಿಗೂ ಕೂಡ ಗೊತ್ತಾಗಿರುವಂಥದ್ದು. ಹೀಗಾಗಿ ಇಬ್ಬರು ಆರೋಪಿಗಳು ಕೂಡ ಈಗಾಗಲೇ ಕಸ್ಟಡಿಯಲ್ಲಿ ಇರೋದ್ರಿಂದ ತನಿಖೆಯನ್ನು ಮತ್ತಷ್ಟು ಮುಂದುವರಿಸಿದ್ದಾರೆ. ಇನ್ನೂ ಕೂಡ ತಾಯಿ ಕೊಡುವಂಥ ಸ್ಟೇಟ್ಮೆಂಟ್ ಏನಿದೆ ಅದು ಕೂಡ ಸಾಕಷ್ಟು ತಿರುವು ಪಡ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರುವಂಥದ್ದು. ಇಂಚರ. ಎಸ್ ಜೈ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಯಾವ ರೀತಿಯಾಗಿ ಕಥೆಯನ್ನು ಕಟ್ಟಬೇಕು ಎಲ್ಲವನ್ನೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಸದ್ಯ ಕಾಡುಗೋಡಿ ಪೊಲೀಸರ ಅತಿಥಿಗಳಾಗಿ ಈಗ ಜೈಲು ಪಾಲಾಗಿದ್ದಾರೆ.